ಈ ದಿನ ಬಾಳೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ಜೊತೆಗೆ ಆಲೂಗಡ್ಡೆ 2. ಈಗ ಒಗ್ಗರಣೆ ಹಾಕ್ತೀನಿ. ಎಣ್ಣೆ, ಈರುಳ್ಳಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಮತ್ತು ರುಬ್ಬಕ್ಕೆ, ಬಾಳೆಕಾಯಿ ಗೊಜ್ಜಿಗೆ ರುಬ್ಬಕ್ಕೆ ಕಾಯಿ ಮತ್ತು ಕಡಲೆ, ಗಸಗಸೆ, ಮೆಣಸಿನ್ಕಾಯಿ 4, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ ಮತ್ತು 1-2 ಸ್ಪೂನು ಧನಿಯಾ ಪುಡಿ. ಇದೆಲ್ಲ ರುಬ್ಕೋಬೇಕು. ರುಬ್ಕೊಂಡು ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ ಹಾಕಿದ್ದೀನಿ. ಈಗ ಅದು ಬೆಂದಿದೆ. ಬಾಳೆಕಾಯಿ 2 ಬಾಳೆಕಾಯಿ, 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಹಾಕ್ಬೋದು. ಈ ಥರ ಪೀಸ್ ಮಾಡ್ಕೋಬೇಕು, ಸಣ್ಣ ಸಣ್ಣ ಪೀಸ್. ಆ ಕಟ್ ಮಾಡುವಾಗ ಸ್ವಲ್ಪ ಅರಿಶಿನದ ಪುಡಿನೂ ಉಪ್ಪು ಹಾಕಬೇಕು. ಕಟ್ ಮಾಡಿ ಇಟ್ಕೊಳ್ಳುವಾಗ ನೀರಿಗೆ ಒಂದು ಸ್ವಲ್ಪ ಅರಿಶಿನದ ಪುಡಿನೂ ಉಪ್ಪು ಹಾಕ್ಕೊಂಡ್ರೆ ಇದು ಕಪ್ಪು ಆಗಲ್ದು ಮತ್ತು ಕೈನೂ ಕರೆ ಆಗಲ್ಲ. ಇದು 2 ನಿಮಿಷ ಒಗ್ಗರಣೆಯಲ್ಲಿ ತಿರುಗಿ ಹಾಕಿ. ಈಗ 2 ನಿಮಿಷ ಬೆಂದಿದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದಾಗಿದೆ. ಈಗ ರುಬ್ಬಿರೋದ ಹಾಕ್ಬಿಡಿ. ರುಬ್ಬಿರೋದನ್ನ ಹಾಕಿ ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಬೇಯಲು ಬಿಡಿ. ಇಷ್ಟು ಕರೆಕ್ಟಾಗಿ ಮಾಡಿಕೊಂಡು ಈಗ ಬೇಯಲು 2 ನಿಮಿಷ, 1 ವಿಷಲ್ ಅದು ನಡೀತದೆ. 1 ವಿಷಲ್ ಕೂಗಿಸ್ಕೊಳ್ಳಿ. ಈಗ 1 ವಿಷಲ್ಲು ಆಯಿತು. ಈಗ ನೋಡೋಣ. ಈಗ ನೋಡಿ, ಕರೆಕ್ಟಾಗಿ ಎಲ್ಲ ಬೆಂದಿದೆ. ಬಾಳೆಕಾಯಿ ಗೊಜ್ಜು ರೆಡಿ. ಇಷ್ಟು ರೊಟ್ಟಿಗೆಲ್ಲ ಇಷ್ಟೇ ತೆಳ್ಳಗಿರಬೇಕು. ಬಾಳೆಕಾಯಿ ಗೊಜ್ಜು ರೆಡಿ. ಸೂಪರ್. ಬಾಳೆಕಾಯಿ ಗೊಜ್ಜು ಸೂಪರ್.